ವಿಧ್ವಂಸನ ವಿಚಕ್ಷಣಃ ಜೈತೀರ್ಥಾಕೃತನಿರ್ಭಾಸತಾಂ ನೋ ಹೃದಂಬರೆ ಅತ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತಯಾಳವೇ ಆಪಾದಮೌನಿ ಪರ್ಯಂತಂ ಗುರುನಾಮಾಪ್ತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧೇಂಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ 6th ಚಾಪ್ಟರ್ ಅದರಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಪೋರ್ಷನ್ಗೆ ಬಂದಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ತಾನು ಜ್ಞಾನ ವಿಜ್ಞಾನಗಳ ಬಗ್ಗೆ ಸಾಧನ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ತಾನು ಹೇಳಿದ ಮಾತಿಗೆ ಅನುಗುಣವಾಗಿ ಹೇಳ್ತಾ ಬಂದು ಈ 5ನೇ ಅಧ್ಯಾಯ ಕೊನೆವರೆಗೂ ಕರ್ಮಗಳು ಹೇಗೆ, ಕರ್ಮ ವಿಧಾನವು ಹೇಗೆ ಅನ್ನುವುದನ್ನು ಹೇಳಿ ಸನ್ಯಾಸವು ಎಲ್ಲವನ್ನು ಹೇಳಿ 6ನೇ ಅಧ್ಯಾಯದಲ್ಲಿ ಧ್ಯಾನ, ಆ ಕರ್ಮಗಳ ಜೊತೆಲಿ ನಾವು ಮಾಡಬೇಕಾಗಿದ್ದ ಧ್ಯಾನವನ್ನು ಅದು ಕೊಡ್ತಾ ಇದ್ದಾನೆ ಪರಮಾತ್ಮ. ಧ್ಯಾನ ಯೋಗವನ್ನು ಆ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಪೂರ್ತಿ ಅಧ್ಯಾಯ ನೋಡಿದ್ದೀವಿ. ಗೀತಾವೃತ್ತಿಯ ಮೂಲಕವಾಗಿ ಆಲ್ಮೋಸ್ಟ್ ಕೊನೆವರೆಗೂ ಬಂದಿದ್ದೀವಿ. ಲಾಸ್ಟ್ 2 ಶ್ಲೋಕಗಳಲ್ಲಿ ಅಲ್ಲಿ ಗೀತಾವೃತ್ತಿಯಲ್ಲಿ ರಾಯರು ಏನ್ ಹೇಳಿದ್ದಾರೆ ಅಂತ ನೋಡ್ಬಿಟ್ಟು 7ನೇ ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ 46ನೇ ಶ್ಲೋಕ 46th ವರ್ಸ್ ಅಲ್ಲಿ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಅಂತ ಹೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ನೀನು ಯೋಗಿ ಆಗು, ಧ್ಯಾನ ಯೋಗಿ ಆಗು. ಯುದ್ಧರಂಗದಲ್ಲಿರುವಾಗ ಧ್ಯಾನ ಯೋಗಿ ಆಗು ಅಂದ್ರೆ ಏನು? ಯುದ್ಧ ಮಾಡ್ಬೇಕಂತಲ್ಲ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮತ್ತೆ ಧ್ಯಾನ ಯೋಗಿ ಆಗು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಇದು ಧ್ಯಾನ ಯೋಗವನ್ನು ಮಾಡಬೇಕಾಗಿದ್ದ ಸಮಯದಲ್ಲಿ ಧ್ಯಾನ ಯೋಗ ಮಾಡಬೇಕು. ಯುದ್ಧ ಬೇರೆ ಕೆಲಸಗಳು ಮಾಡುವಾಗ ಕೂಡ ಧ್ಯಾನ ಯೋಗಿ ಆದವನು ಆ ಕೆಲಸಗಳನ್ನು ಯಾವ ರೀತಿಯಲ್ಲಿ ಯಾವ ಅನುಸಂಧಾನದಿಂದ ಮಾಡಬೇಕನ್ನುವುದು ಧ್ಯಾನ ಯೋಗದಲ್ಲಿ ನಮಗೆ ಗೊತ್ತಾಗತ್ತೆ. ಅಂದ್ರೆ ಅಪರೋಕ್ಷ ಜ್ಞಾನಿಗಳಾದವರು ಇಲ್ಲ ಪರೋಕ್ಷ ಜ್ಞಾನಿಗಳೇ ಆಗಲಿ, ಅವರು ಧ್ಯಾನವನ್ನು ಮಾಡುವಾಗ ಆ ಧ್ಯಾನದ ಸಮಯದಲ್ಲಿ ಮಿಕ್ಕ ಕರ್ಮಗಳು ಮಾಡುವಾಗ ಹೇಗಿರ್ಬೇಕನ್ನುವುದು ಅವರಿಗೆ ಒಂದು ಸ್ಫುರಣ ಬರುತ್ತೆ. ಯಾಕಂದ್ರೆ ಭಗವಂತನ ಚಿಂತನೆ ಮಾಡುವುದು ಜ್ಞಾನ, ಸರಿಯಾದ ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ ಇದರ ಮೂಲಕವಾಗಿ ನಿಶ್ಚಯ ಜ್ಞಾನ ನಮಗೆ ಉಂಟಾಗುತ್ತೆ. ಸೊ ಆ ಕಾರಣದಿಂದ ಧ್ಯಾನ ಅನ್ನೋದು ಸರಿಯಾಗಿ ಮಾಡುವ ವಿಧಾನ ತಿಳಿದವರಿಗೆ ಅವರಿಗೆ ಕರ್ಮಾನುಷ್ಠಾನವೂ ಸರಿಯಾದ ಅನುಸಂಧಾನದಿಂದ, ಈ ಅನುಸಂಧಾನ ಅನ್ನೋ ಶಬ್ದವನ್ನು ಬಹಳ ಮಂದಿ ದುರುಪಯೋಗ ಮಾಡಿಸ್ತಾರೆ. ಅನುಸಂಧಾನ ಅಂದ್ರೆ ನಾವು ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನಿಟ್ಟುಕೊಂಡು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಆ ಸರಿಯಾದ ತಿಳುವಳಿಕೆಗೆ ಅನುಗುಣವಾಗಿ ನಾವು ಮಾಡುವುದೇ ಹೊರತು ನಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ಮಾಡುವುದು ಅನುಸಂಧಾನ ಅಲ್ಲ. ಅನುಸಂಧಾನ ಅಂತ ಹೇಳಿದರೆ ಭಗವಂತನ ಜ್ಞಾನಕ್ಕೆ, ಭಗವಂತನ ಬಗ್ಗೆ ಯಾವ ಸರಿಯಾದ ಜ್ಞಾನ ಇದೋ ಆ ಜ್ಞಾನದ ದೃಷ್ಟಿಯಿಂದ ನಾವು ಎಲ್ಲವನ್ನು ಅರ್ಥ ಮಾಡ್ಕೋಬೇಕು. ಅದರ ಬ್ಯಾಕ್ ಗ್ರೌಂಡ್ ನಲ್ಲಿ ಎಲ್ಲವನ್ನು ನೋಡ್ಬೇಕು. ಅಂತಹ ಒಂದು ಪರಿಸ್ಥಿತಿ ಬರ್ಬೇಕಂದ್ರೆ ಈ ಧ್ಯಾನ ಯೋಗದ ಅವಶ್ಯಕತೆ ಅತ್ಯಂತಿಕವಾಗಿದೆ ಅಂತ ಹೇಳಿ ಇಲ್ಲಿ ಆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯೋಗಂ ಸ್ತೌತಿ ತಪಸ್ವಿಭ್ಯ ಐತಿ ಅಂತ ಹೇಳಿ, ಅಂದ್ರೆ ಧ್ಯಾನ ಯೋಗವನ್ನು ತಪಸ್ವಿಭ್ಯ ಅಂದ್ರೆ ಆ ತಪಸ್ವಿಗಳಂದ್ರೆ ಇಲ್ಲಿ ನಾವು ಭಾಷಿತಾರ್ಥದಲ್ಲಿ ನೋಡಿದಂತೆ ಕೃಚ್ಛ ಚಾಂದ್ರಾಯಣ ವ್ರತಾದಿಗಳನ್ನು ಮಾಡು ತಪನ, ದೇಹಕ್ಕೆ ದಂಡನ ಕೊಟ್ಟು ದೇಹವನ್ನು ಬಳಲಿಸಿ, ಅಂದ್ರೆ ದೇಹದ ಮೇಲೆ ಅಭಿಮಾನವನ್ನು ಕಮ್ಮಿ ಮಾಡಿಕೊಂಡು ನಾವು ಭಗವಂತನ ಮೇಲೆ ಮನಸ್ಸನ್ನಿಟ್ಟು ದೊಡ್ಡ ತಪಸ್ಸಂದ್ರೆ ಕಾಡಿದುಕೊಂಡು ಮಾಡಬೇಕಾಗಿದ್ದಿಲ್ಲ, ಮನೆಯಲ್ಲೇ ತಪಸ್ಸು ಇತ್ಯಾದಿ ವ್ರತಗಳನ್ನು ಕೃಚ್ಛ ಚಾಂದ್ರಾಯಣ ಮುಂತಾದ ವ್ರತಗಳನ್ನು ಮಾಡುವುದರ ಮೂಲಕವಾಗಿ ದೇಹಕ್ಕೆ ಒಳ್ಳೆ ದಂಡನೆಯನ್ನು ಕೊಟ್ಟು ನಾವು ಭಗವಂತನ ಬಗ್ಗೆ ಚಿಂತನೆ ಮಾಡಬಹುದು. ಆದ್ರೆ ಕೇವಲ ವ್ರತಗಳನ್ನು ಮಾಡುವುದು ತಪಸ್ವಿಗಳು. ಅಂತಹ ತಪಸ್ವಿಗಳಕ್ಕಿಂತಲೂ ಧ್ಯಾನ ಯೋಗವನ್ನು ಮಾಡುವವನು ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿ ಕೃಚ್ಛ ಚಾಂದ್ರಾಯಣಾದಿ ತಪಸ್ಸು ಮಾಡುವವರಿಗಿಂತಲೂ ಧ್ಯಾನ ಯೋಗ ಮಾಡದಿದ್ದರೂ ಧ್ಯಾನ ಯೋಗವನ್ನು ತಿಳಿದ ಜ್ಞಾನಿಗಳಿಗಿಂತಲೂ ಯೋಗಿ ಅಂದ್ರೆ ಧ್ಯಾನ ಯೋಗವನ್ನು ಮಾಡುವವನು ಅಂದ್ರೆ ಜಸ್ಟ್ ಹ್ಯಾವಿಂಗ್ ಎ ಪ್ರಾಪರ್ ನಾಲೆಡ್ಜ್ ಅಬೌಟ್ ಯೋಗ ಧ್ಯಾನ ಇಟ್ಸೆಲ್ಫ್ ಈಸ್ ಸುಪೀರಿಯರ್ ಟು ತಪಸ್ಸು, ಅಂಡ್ ಧ್ಯಾನ ಮಾಡುವುದು ಈಸ್ ಸುಪೀರಿಯರ್ ಟು ಆ ಧ್ಯಾನ ಯೋಗದ ಜ್ಞಾನ. ಹೇಗೆ ಧ್ಯಾನ ಮಾಡಬೇಕನ್ನುವ ತಿಳುವಳಿಕೆಗಿಂತಲೂ ಧ್ಯಾನ ಮಾಡುವುದು ಶ್ರೇಷ್ಠ. ಯೋಗಿಯಾದವನು ಅಂದ್ರೆ ಧ್ಯಾನ ಯೋಗವನ್ನು ಮಾಡುವವನು ಶ್ರೇಷ್ಠ. ಧ್ಯಾನ ಯೋಗದ ಜಿಜ್ಞಾಸ ಅವನಿಕ್ಕಿಂತಲೂ
ಆ ಜ್ಞಾನಿಯಾದವರಂದ್ರೆ ಆ ಜ್ಞಾನದ ಜಿಜ್ಞಾಸೆ ಇದ್ದು ಆ ತಿಳುವಳಿಕೆ ಇರುವವನು ತಪಸ್ವಿಗಳಿಗಿಂತ ಶ್ರೇಷ್ಠ. ಧ್ಯಾನವನ್ನು ಮಾಡುವವನು ಆ ಜ್ಞಾನ ಇರುವವನಿಗಿಂತಲೂ ಶ್ರೇಷ್ಠ. ಅದೇ ವಿಧವಾಗಿ ತಸ್ಮಾತ್ ಧ್ಯಾನ ಯೋಗವು ಎಲ್ಲ ಸಾಧನೆಗಳಿಗಿಂತ ಉತ್ತಮವಾದ್ದರಿಂದ ಧ್ಯಾನ ಯೋಗಿ ಆದವನು ಆ ಧ್ಯಾನ ಯೋಗವನ್ನು ಮಾಡುವಾಗ ಸರಿಯಾದ ಜ್ಞಾನ ಇಟ್ಟುಕೊಂಡು ಧ್ಯಾನ ಮಾಡಿದರೆ ಅದು ಇನ್ನೂ ಶ್ರೇಷ್ಠ. ಹೀಗೆ ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿದೆ ಅಂತ ಹೇಳಿ ಆ ವಿಧಾನಗಳನ್ನು ತಿಳಿಸಿಕೊಡ್ತಾ ಇದ್ದಾನೆ. ಅದಾದ ಮೇಲೆ ಅಲ್ಲಿ ಅದಕ್ಕೆ ಯೋಗಂ ಸ್ತೌತಿ ಎಂದು ಸ್ತೋತ್ರ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ತಪಸ್ವಿಭ್ಯ ಇತಿ ಕೃಚ್ಛ ಚಾಂದ್ರಾಯಣ ಆದಿ ತಪೋಯುಕ್ತೇಭ್ಯ ಅಯೋಗಿ ಜ್ಞಾನಿಭ್ಯ ಅಪಿ ಯೋಗಿ ಧ್ಯಾನ ಅನುಷ್ಠಾತ ಅಧಿಕೋ ಮತಃ. ಯಸ್ಮಾತ್ ಅಂದ್ರೆ ಏನು? ಧ್ಯಾನದ ಅನುಷ್ಠಾನ ಮಾಡುವ, ಅನುಷ್ಠಾನವನ್ನು ಮಾಡುವವನು ಅವನು ಅಧಿಕ ಜಾಸ್ತಿಯಾಗಿದ್ದಾನೆ ಅಂತ ತಿಳ್ಕೋಬೇಕು. ಯಸ್ಮಾತ್ ಆ ಕಾರಣದಿಂದ ಸತ್ವಾಧಿಕೋ ಮತಃ ತಸ್ಮಾತ್ ಸತ್ವಾಧಿಕತ್ವಾತ್ ಯೋಗಸ್ಯ ಇತ್ಯರ್ಥ. ಆ ಕಾರಣದಿಂದ ಯೋಗಿ ಅಂದ್ರೆ ಅಷ್ಟು ಶ್ರೇಷ್ಠನಾಗಿದ್ದ ಅಂದ್ರೆ ಆ ಯೋಗದ ಶ್ರೇಷ್ಠತೆ ಅಷ್ಟು ಇದೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದಾದ ಮೇಲೆ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ತಮೋ ಮತಃ. ಅಂದ್ರೆ ಎಲ್ಲಾ ಧ್ಯಾನ ಯೋಗಿಗಳಿಗಿಂತಲೂ ಭಗವಂತನಲ್ಲಿ ಭಕ್ತಿ ಇರುವವನು ಶ್ರೇಷ್ಠ. ಭಕ್ತಿ ಉಳ್ಳವರಲ್ಲಿಯೂ ಭಗವಂತನನ್ನು ಸೇವೆ ಮಾಡುವವನು ಇನ್ನೂ ಶ್ರೇಷ್ಠ. ಆ ಭಗವಂತನಲ್ಲಿ ಸೇವೆ ಮಾಡುವವರಲ್ಲಿ ಅವರೆಲ್ಲರೆಲ್ಲರಲ್ಲಿ ಕೂಡ ಭಗವಂತನಲ್ಲಿಯೇ ಮನಸ್ಸಿಟ್ಟು ಫಲ ಅಪೇಕ್ಷೆ ಇಲ್ಲದೆ ಭಗವಂತನ ಸೇವೆ ಮಾಡುವವನು ಬಹಳ ಶ್ರೇಷ್ಠ ಅಂತ ಹೇಳಿ ಭಗವಂತ ತನ್ನ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಧ್ಯಾನವತ್ಸ್ವಪಿ ತಾರತಮ್ಯ ಅಂದ್ರೆ ಧ್ಯಾನ ಮಾಡುವವರಲ್ಲಿ ಮತ್ತು ತಾರತಮ್ಯ. ಧ್ಯಾನ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳಿ ಆಯಿತು. ಆ ಧ್ಯಾನ ಮಾಡುವವರಲ್ಲಿ ಅಗೇನ್ ಸಬ್ ಕ್ಯಾಟಗರೀಸ್ ಇರುತ್ತಲ್ವಾ. ಧ್ಯಾನ ಮಾಡುವವರಲ್ಲಿ ಸರ್ವೇಷಾಂ ಯೋಗಿನಾಂ ಮಧ್ಯೆ ಶ್ರದ್ಧಾ ಶಬ್ದೋದಿತ ಭಕ್ತಿಮಾನ್ ಯಹ ಸಹ ಯುಕ್ತೋ ಮತಃ. ಅಂದ್ರೆ ಧ್ಯಾನ ಮಾಡುವವರಲ್ಲಿ ಶ್ರದ್ಧೆಯಿಂದ ಧ್ಯಾನ ಮಾಡುವವರು ಇನ್ನೂ ಶ್ರೇಷ್ಠವಾಗಿದ್ದಾರೆ. ತತ್ರಾಪಿ ಆ ಶ್ರದ್ಧೆಯಿಂದ ಮಾಡುವವರಲ್ಲಿ ಒಬ್ರು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ, ಆದ್ರೆ ಅಷ್ಟು ಭಕ್ತಿ ಬಂದಿಲ್ಲ. ಇನ್ನೊಬ್ರು ಶ್ರದ್ಧಾ ಭಕ್ತಿ. ಶ್ರದ್ಧೆಗೆ ಭಕ್ತಿಗೆ ಏನು ವ್ಯತ್ಯಾಸ? ಶ್ರದ್ಧೆ ಅಂತ ಹೇಳಿದ್ರೆ ಅದು ಮಾಡುವಾಗ ಅದರ ಮೇಲೆ ಬಹಳ ಅತ್ಯಧಿಕವಾದ ವಿಶ್ವಾಸವನ್ನು ಇಟ್ಟು ಅದು ಮಾಡಲೇಬೇಕು ಅಂತ ಮಾಡುವುದು ಶ್ರದ್ಧೆ. ಆ ಮಾಡುವಾಗ ಆ ಶ್ರದ್ಧೆಯಿಂದ ಮಾಡುವಾಗ ಯಾರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದಾರೋ ಆ ಪರಮಾತ್ಮನ ಮೇಲೆ ಅತ್ಯಂತ ಭಕ್ತಿ. ಭಕ್ತಿ ಅಂದ್ರೆ ಏನು? ಆಚಾರ್ಯ ಹೇಳಿದಂತೆ ಭಕ್ತಿ ಅನ್ನೋದಕ್ಕೆ ಸರ್ವತೋದಿಗ ಸ್ನೇಹ ಭಕ್ತಿ ಅಂದ್ರೆ ಎಲ್ಲರಿಗಿಂತಲೂ ಜಾಸ್ತಿ ಭಗವಂತನೇ, ಭಗವಂತ ಒಬ್ಬನೇ ಬೇಕು, ಬೇರೆ ಯಾವುದೂ ನನಗೂ ಬೇಡ ಅಂತ ಹೇಳಿ ಮಾಡುವುದು ಭಕ್ತಿ. ಅಂತಹ ಆ ಭಗವಂತನ ಮೇಲೆ ಸ್ನೇಹ, ಅತ್ಯಧಿಕವಾದ ಸ್ನೇಹ ಭಕ್ತಿ. ಆ ಭಕ್ತಿಯಿಂದ ಮಾಡುವವನು ಆ ಶ್ರದ್ಧೆ ಮಾಡುವವರಿಗಿಂತ ಶ್ರದ್ಧಾ ಭಕ್ತಿ ಇರುವವನಿಗೆ ಶ್ರದ್ಧೆ ಇರುತ್ತೆ. ಶ್ರದ್ಧೆ ಇರುವವನಿಗೆ ಭಕ್ತಿ ಇರಬೇಕಂತ ಇಲ್ಲ. ಭಕ್ತಿ ಬರಬೇಕಂದರೆ ಶ್ರದ್ಧೆ ಬರಬೇಕು, ಮೊದಲನೇ ಸ್ಟೇಜ್. ಶ್ರದ್ಧೆ ಬಂದ ಮೇಲೆ ಎರಡನೇ ಸ್ಟೇಜ್ ಭಕ್ತಿ. ಸೊ ಭಕ್ತಿ ಬಂದವನಿಗೆ ಶ್ರದ್ಧೆಯೂ ಇರುತ್ತೆ. ಶ್ರದ್ಧೆ ಇರುವವನಿಗೆ ಭಕ್ತಿ ಇರಬೇಕಂತ ಗ್ಯಾರಂಟಿ ಇಲ್ಲ. ಇರಬಹುದು, ಶ್ರದ್ಧಾ ಭಕ್ತಿ ಎರಡೂ ಇರಬಹುದು. ಆದರೆ ಕೇವಲ ಶ್ರದ್ಧೆಯಿಂದ ಮಾಡುವವರಿಗಿಂತ ಶ್ರದ್ಧಾ ಭಕ್ತಿಗಳಿಂದ ಮಾಡುವವರು ಶ್ರೇಷ್ಠವಾಗಿದ್ದಾರೆ ಅಂತ ಹೇಳಿ ಶ್ರದ್ಧಾ ಶಬ್ದೋದಿತ ಭಕ್ತಿಮಾನ್ ಯಹ ಸ ಯುಕ್ತೋ ಮತ. ತತ್ರಾಪಿ ಭಕ್ತಿಮತ್ಸ್ವಪಿ ಯೋ ಮಾಂ ಭಜತೆ ಸೇವತೆ ಸ ಯುಕ್ತ ತರಹ. ಭಕ್ತಿ ಇದೆ, ಶ್ರದ್ಧೆ ಇದೆ, ಧ್ಯಾನ, ಆದ್ರೆ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇಲ್ಲ. ಮನಸ್ಸಿನಲ್ಲಿ ಎಲ್ಲ ಇಟ್ಕೊಂಡಿದ್ದೀರಿ, ಏನು ಸೇವೆ ಮಾಡೋದು, ದೇವ್ರ ಬಗ್ಗೆ ಏನು ಸೇವೆ ಮಾಡುವುದಂದ್ರೆ ಏನು? ಧ್ಯಾನಾದಿಗಳು ಮಾಡುವುದು, ಪೂಜಾದಿಗಳು, ಇವೆಲ್ಲ ಏನು ಮಾಡೋದಿಲ್ಲ. ಸುಮ್ಮನೆ ಮನಸ್ಸಿನಲ್ಲಿ ವಿ ಹ್ಯಾವ್ ಆಲ್ ದ ಥಾಟ್ಸ್, ಇವೇನು ಮಾಡುದಿಲ್ಲ. ಅದು ಅಷ್ಟು ಒಳ್ಳೇದಲ್ಲ. ಆ ಶ್ರದ್ಧಾ ಭಕ್ತಿಗಳ ಸಹಿತವಾಗಿ ಕರ್ಮಾನುಷ್ಠಾನವನ್ನು ಮಾಡ್ತಾ ಭಗವಂತನ ಸೇವೆಯನ್ನು ಮಾಡುವವರು ಯಾರಿದ್ದಾರೋ ಅವರು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರೆ. ತತ್ರಾಪಿ ಹಾಗೆ ಮಾಡುವವರಲ್ಲಿ ಕೂಡ ಮದ್ಗತೇನ ಅಂತರಾತ್ಮನ ಅಂದ್ರೆ ಮದ್ಗತ ಅಂತಃಕರಣೇನ ಫಲಕಾಮನಾಂ ವಿನಾ ಭಜತೆ ಸೈವ. ಅಂದ್ರೆ ಈ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಭಗವಂತನ ಬಗ್ಗೆ ಸೇವೆಯನ್ನು ಮಾಡುವವರಲ್ಲಿ ಅವರಲ್ಲಿ ಭಗವಂತನ ಮೇಲೆ ಸೇವೆ, ಭಗವಂತನ ಬಗ್ಗೆ ಸೇವೆ ಮಾಡ್ತಾ ಯಾವ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾರೆ ಅವರು ಇನ್ನೂ ಶ್ರೇಷ್ಠ. ಅಂದ್ರೆ ಇಷ್ಟು ಆಗಬೇಕು. ಏನು ಮಾಡಬೇಕು? ಭಗವಂತನ ಧ್ಯಾನವನ್ನು ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಭಗವಂತನ ಮೇಲೆ ಅತ್ಯಧಿಕವಾದ ಪ್ರೇಮ, ಅದೇ ಭಕ್ತಿ, ಅದು ಇಟ್ಕೊಂಡು ಮಾಡಬೇಕು. ಅಷ್ಟೇ ಅಲ್ಲದೆ
ಏನು ಅಪೇಕ್ಷೆ ಇಲ್ಲದೆ ಇದು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದೆ. ನನಗೆ ಇದರಿಂದ ಸ್ವರ್ಗ ಬೇಡ, ಮೋಕ್ಷ ಬೇಡ, ಏನು ಬೇಡ, ಇದೇ ನನಗೆ ಆನಂದ. ಭಗವಂತನಿಗೆ ಬಗ್ಗೆ ಮಾಡುವುದು ದಟ್ ಮೇಕ್ಸ್ ಮೀ ಹ್ಯಾಪಿ. ಡೂ ಇಟ್ ಫಾರ್ ಇಟ್ಸ್ ಓನ್ ಸೇಕ್. ಹೀಗೆ ಮಾಡುವವರು ಅವರು ಅತ್ಯಧಿಕವಾಗಿ ಭಗವಂತನಿಗೆ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ಅದೇ ಹೇಳಿದ ಮೇಲೆ ಫಲಕಾಮನಾಂ ವಿನಾ ಭಜತೆ ಸಯುಕ್ತಮೋ ಮತ ಇತಿ ಯೋಗಿಷು ಅಪಿ ಉತ್ತಮ ಇತಿಮೇ ಮತಃ ಅಂತ ಹೇಳಿ ಯೋಗಿಗಳಲ್ಲಿ ಶ್ರೇಷ್ಠವಾದ ಯೋಗಿ ಎಂಥವನು ಅಂತ ಹೇಳಿ ಹೇಳ್ತಾ ಈ 6ನೇ ಅಧ್ಯಾಯ ಧ್ಯಾನ ಯೋಗವನ್ನು ಅಂತ ಕರೆಯಲ್ಪಡುವಂತ ಈ ಅಧ್ಯಾಯವನ್ನು ಇಲ್ಲಿ ಸಮಾಪ್ತ ಆಗತ್ತೆ. ಇದು ಹೇಳಿದ ಮೇಲೆ ಭಗವಂತ 7ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂತ ಹೇಳಿ ಅದು ನೋಡೋಣ. ಈಗ 7ನೇ ಅಧ್ಯಾಯ ನಾವು ನಾರ್ಮಲ್ ಆಗಿ ಭಾಷೆ ತಾತ್ಪರ್ಯ ನೋಡ್ಬಿಟ್ಟು ಗೀತಾವೃತ್ತಿ ನೋಡ್ತೀವಿ. ಬಟ್ ಇದು ಕಂಟಿನ್ಯೂಟಿ ರಾಯರ ಮಾತುಗಳಿಂದ ಈ ಕಂಟಿನ್ಯೂ ಮಾಡ್ತಾ 7ನೇ ಅಧ್ಯಾಯ ಮೊದಲು ಗೀತಾವೃತ್ತಿ ಮಾಡಿಬಿಟ್ಟು ಆಮೇಲೆ ಭಾಷೆ ತಾತ್ಪರ್ಯಗಳ ಆಚಾರ್ಯರಲ್ಲಿ ಹೇಳಿದ್ದಾರೆ ಅಂತ ಹೇಳಿ 2 ವಿಧವಾಗಿಯೂ ನಾವು ಹೋಗಬಹುದು. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ 7ನೇ ಅಧ್ಯಾಯದ ಮೊದಲನೇ ಭಾಗವನ್ನು ವಿವೃತಿಯ ಮೂಲಕವಾಗಿ ಮೊದಲು ನೋಡಿಬಿಟ್ಟು ಆಮೇಲೆ ಭಾಷೆ ತಾತ್ಪರ್ಯಗಳಲ್ಲಿ ಆಚಾರ್ಯರು ಹೇಳಿದ್ದಾರೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಈ 7ನೇ ಅಧ್ಯಾಯದಲ್ಲಿ ಭಗವಂತ ಶ್ರೀ ಭಗವಾನ್ ವಾಚ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತತ್ಸೃಣು ಅಂತ ಹೇಳಿ. ಈ 6ನೇ ಅಧ್ಯಾಯಕ್ಕೆ ಹೇಗೆ ಧ್ಯಾನ ಯೋಗ ಅಂತ ಕರಿತೀವೋ 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾರೆ. ಏನು ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ, ಭಗವಂತ ಉತ್ತಮ ಸರ್ವೋತ್ತಮರಾದವನು ಅಂತ ಸ್ಥೂಲವಾದ ಕೆಲವು ಅಂಶಗಳು. ದೇವರು ಸರ್ವೋತ್ತಮ, ಅವನು ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ, ಎಲ್ಲವೂ ಅವನ ವಶದಲ್ಲಿದೆ, ಇಷ್ಟು ಮಾತ್ರ ಜನರಲ್ ಕಾನ್ಸೆಪ್ಟ್ಸ್ ಇರುವುದು, ಅದು ಜ್ಞಾನ. ಅದರ ಒಳಗೆ ಯಾಕೆ ಆ ಭಗವಂತನ ಸರ್ವೋತ್ತಮತ್ವಕ್ಕೆ ನಾವು ಮಾಡಬೇಕಾಗಿದ್ದೇನು, ಆ ಸರ್ವೋತ್ತಮತ್ವ ಹೇಗಿದೆ, ಎಂತಹ ಸರ್ವೋತ್ತಮತ್ವ ಅದು, ಆ ತಾರತಮ್ಯಾನುಗುಣವಾಗಿ ಹೇಗೆ ಭಗವಂತ ಎಲ್ಲವನ್ನು ಮಾಡ್ತಾನೆ, ತಾರತಮ್ಯವನ್ನು ಕೂಡ ತಿಳಿದವರಾಗಿ ಮಿಕ್ಕ ದೇವತೆಗಳು ಒಬ್ಬೊಬ್ಬರು ಕೂಡ ಒಬ್ಬರನ್ನು ಬಿಂಬ ಪ್ರತಿಬಿಂಬ ಭಾವದಿಂದ ಇಟ್ಕೊಂಡು ಕೇವಲ ಬಿಂಬ ಹರಿ ಎಂದು ಅಂತ ಹೇಳಿ ಆ ಸರ್ವೋತ್ತಮನಾದ ಭಗವಂತ ಎಲ್ಲರಿಗೂ ಬಿಂಬರೂಪನಾಗಿದ್ದಾನೆ. ಹಾಗೆ ಅವನು ಆ ತಾರತಮ್ಯ ಅದರ ಪಾಠಗದಿದೆ ಅಂತಲ್ಲ, ಭಗವಂತ ಇಟ್ರೇನೆ ಅದಿದೆ. ಎಲ್ಲವೂ ಕೂಡ ಭಗವಂತನ ಇಚ್ಛಾ ಮಾತ್ರದಿಂದ ನಡೆಯುತ್ತೆ. ಭಗವಂತನ ಇಚ್ಛೆಯಿಂದಲೇ ತಾರತಮ್ಯ ನಡೀತಾ ಇದೆ. ಅವನ ಇಚ್ಛೆ ಮಾತ್ರ ಅಲ್ಲ, ಅವನೇ ಮಾಡುವವನು. ಆ ತಾರತಮ್ಯವನ್ನು ಮೇಂಟೈನ್ ಮಾಡುವವನವನೇ, ತಾರತಮ್ಯ ಇರುವಂತೆ ಮಾಡುವವನವನೇ. ತಾರತಮ್ಯಾನುಗುಣವಾಗಿ ಎಲ್ಲರೂ ಭಗವಂತನ ಸೇವೆಯನ್ನು ಹೇಗೆ ಮಾಡ್ತಾರೆ ಅನ್ನುವುದನ್ನು ವಿಸ್ತಾರವಾಗಿ ತಿಳುಕೊಳ್ಳುವುದು ಯಾವುದಿದೋ ಅದು ವಿಜ್ಞಾನವಾಗಿದೆ. ಹೀಗೆ ಜ್ಞಾನ ವಿಜ್ಞಾನಗಳ ಆ ವಿಶೇಷ ಅಂಶಗಳನ್ನು ತಿಳಿಸಿಕೊಡುವಂತಹ ಅಧ್ಯಾಯವಾಗಿರುವ ಕಾರಣದಿಂದ 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಒಂದು ಪ್ರಸಿದ್ಧವಾದ ನಾಮ. ಕೆಲವು ಜನ ಅಭಿಪ್ರಾಯ ಏನಂತ ಹೇಳಿದ್ರೆ, ಅಧ್ಯಾಯಗಳಿಗೆ ವೇದವ್ಯಾಸರೇನು ಹೆಸರು ಇಟ್ಟಿಲ್ಲ, ಆಮೇಲೆ ಬಂದವರೆಲ್ಲ ಅವರು ಮಾತ್ರ ಹೆಸರು ಹಾಕಿದ್ದಾರೆ. ಹಾಗಲೇ ಇರಬಹುದು. ಆಮೇಲೆ ಬಂದವರು ಹಾಕಿದ್ರು ಅವರು ಜ್ಞಾನಿಗಳಾದವರು. ಹೀಗೆ ಈ ಅಧ್ಯಾಯಕ್ಕೆ ಈ ಹೆಸರಿಂದ ನಾವು ನೋಡಿದಾಗ ಆ ವೇದವ್ಯಾಸರ ಅಭಿಪ್ರಾಯವೇನು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಆ ಕಾರಣದಿಂದ ಅಧ್ಯಾಯಕ್ಕೆ ಹೆಸರುಗಳನ್ನು ಇಟ್ಟಿರಬಹುದು. ಬಟ್ ಅದು ದಟ್ ಆಲ್ಸೋ ಇಸ್ ನಥಿಂಗ್ ರಾಂಗ್. ಆ ಅಧ್ಯಾಯಗಳ ಹೆಸರುಗಳ ಮೂಲಕವಾಗಿ ಅಧ್ಯಾಯದಲ್ಲಿ ಏನು ಅಂಶಗಳಿದೆ ಅನ್ನೋದನ್ನ ನಾವು ಸ್ವಲ್ಪ ಊಹೆ ಮಾಡಬಹುದು. ಆ ಕಾರಣದಿಂದ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಮಾತು, ಮಯ್ಯಾಸಕ್ತ ಮನಾಹ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತತ್ಸೃಣು ಅಂತ ಹೇಳಿದ್ರೆ, ಹೇ ಪಾರ್ಥ ಅಂತ ಹೇಳಿ ಅರ್ಜುನನ್ನ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾನೆ. ಹೇ ಪಾರ್ಥ, ಯೋಗಂ ಯುಂಜನ್ ಮದ್ ಆಶ್ರಯ ಮೈ ಆಸಕ್ತ ಮನಃ ಅಂತೇಳಿ, ಅಂದ್ರೆ ಭಗವಂತನಲ್ಲಿ ಆಸಕ್ತ ಮನಸ್ಸು ಉಳ್ಳವನಂದ್ರೆ ಏನು? ಆ ಸಮಂತಾತ್ ಸಕ್ತ ಸ್ನೇಹ ಅಂದ್ರೆ ಭಗವಂತನ ಮೇಲೆ ಭಕ್ತಿ ಸ್ನೇಹಗಳಿಂದ ಕೂಡಿದವನ ಅಂತಹ ಮನಸ್ಸು ಇಟ್ಟವನಾಗಬೇಕು. ಅಂದ್ರೆ ಅತ್ಯಂತ ಸ್ನೇಹಭರಿತವಾದ ಮನಸ್ಸು ಇರುವವನು ಮೈ ನನ್ನಲ್ಲಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಆಸಕ್ತ ಮನಃ. ಸಕ್ತ ಅಂದ್ರೆ ಅಟ್ಯಾಚ್ಡ್, ಆಸಕ್ತ ಚೆನ್ನಾಗಿ ಅಂದ್ರೆ ಭಗವಂತನ ಮೇಲೆ ಅತ್ಯಂತ ಸ್ನೇಹಭರಿತವಾದ ಮನಸ್ಸು ಉಳ್ಳವನಾಗಿರಬೇಕು. ಅಂತಹ ಅವನು ಯೋಗಂ ಯುಂಜನ್ ಮದಾಶ್ರಯ. ಯೋಗಂ ಯುಂಜನ್ ಅವನು ಮುಂಚಿನ ಅಧ್ಯಾಯದಲ್ಲಿ ಹೇಳಿದಂತೆ ಅವನು ಧ್ಯಾನ ಯೋಗವನ್ನು ಮಾಡ್ತಾ ಇದ್ದಾನೆ. ಅವನು ಮದ್ ಆಶ್ರಯ ಭಗವಂತನ ಎಲ್ಲರೂ ಭಗವಂತನ ಆಶ್ರಯ ಮಾಡಿದವರೇ. ಮದಾಶ್ರಯ ಅಂದ್ರೆ ಭಗವಂತನನ್ನು ಆಶ್ರಯ ಮಾಡಿಕೊಂಡು ಇರುವವರು ಅಂತ ಮಾತ್ರ ಅರ್ಥ ಅಲ್ಲ. ಅಫ್ಕೋರ್ಸ್ ಎಲ್ಲರೂ ಭಗವಂತನ ಆಶ್ರಯ. ಭಗವಂತನ ಆಶ್ರಯವಿಲ್ಲದೆ ಪ್ರಪಂಚದಲ್ಲಿ ಒಂದು
ತುಣುಕು ಒಂದು ಕಣ ಮಾತ್ರವೂ ಇಲ್ಲ, ಎಲ್ಲವೂ ಭಗವಂತನ ಆಶ್ರಯದಲ್ಲೇ ಇದೆ. ಸೊ ನನ್ನ ಆಶ್ರಯ ಪಡೆದವನಾಗಿರಬೇಕಂದ್ರೆ ಅರ್ಥ ಏನು? ನಾವೆಲ್ಲರೂ ಕೂಡ ಯಾವರೇ ಯೋಗಿ, ನಾನು ಭಗವಂತನ ಆಶ್ರಯದಿಂದಲೇ ಉಳಿದಿದ್ದೀನಿ. ಭಗವಂತನ ಆಶ್ರಯ ಇಲ್ಲದಿದ್ರೆ ಏನೂ ನಡೆಯೋದಿಲ್ಲ. ಸೊ ಅವನ ಆಶ್ರಯದಲ್ಲಿ ಇದ್ದೀನಿ ಅನ್ನುವ ತಿಳುವಳಿಕೆ ಕ್ಷಣ ಕ್ಷಣಕ್ಕೆ ದ್ಯೋತಕವಾಗುವುದು, ಅದು ನಿಜವಾದ ಭಗವಂತನನ್ನು ಆಶ್ರಯ ಮಾಡುವ. ಅಂದ್ರೆ ಆಶ್ರಯ ಮಾಡಿಕೊಂಡಿರುವುದಂದ್ರೆ ಆಶ್ರಯ ಮಾಡಿಕೊಂಡು ಇದ್ದೀನಿ ಅನ್ನುವ ತಿಳುವಳಿಕೆ ಇರುವುದು. ದಟ್ ನಾಲೆಡ್ಜ್, ಅವೇರ್ನೆಸ್ ಇರಬೇಕು. ಈ ವಿಧವಾಗಿ ಭಗವಂತನನ್ನು ಆಶ್ರಯ ಮಾಡಿಕೊಂಡಿರುವವರು ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿ ತತ್ಸುಣು ಅಂತೆ. ಸಂಶಯ ರಹಿತನ ಅಂದ್ರೆ ಭಗವಂತನ ಮೇಲೆ ಈ ವಿಧವಾದ ಆ ತಿಳುವಳಿಕೆ ಇಟ್ಟುಕೊಂಡಾಗ ಸಂಶಯಗಳು, ಎಲ್ಲ ದೇವರನ್ನ ಹೇಗೆ ಆಶ್ರಯ ಮಾಡೋದು? ಒಬ್ಬರು ಯಾರೋ ಒಬ್ಬರನ್ನ ಆಶ್ರಯ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಒಂದು ದೇವರನ್ನೇ ಹೇಗೆ ಆಶ್ರಯ ಮಾಡ್ಕೊಂಡಿಲ್ಲಕ್ಕ, ಒಬ್ಬರನ್ನು ಸಮಸ್ತ ಜಗತ್ತು ಹೇಗೆ ಆಶ್ರಯ ಮಾಡ್ಕೊಂಡಿಲ್ಲಕ್ಕಾಗತ್ತೆ ಅಂತ ಸಂಶಯ ಬರಲೇಕೂಡದು. ಅಸಂಶಯಂ, ಸಂಶಯ ಇಲ್ಲ. ಅಷ್ಟೇ ಅಲ್ಲದೆ ನಾವೆಲ್ಲರೂ ದೇವರನ್ನ ಆಶ್ರಯ ಮಾಡ್ಕೊಂಡಿದ್ದರೆ ಮತ್ತೆ ದೇವರು ಇನ್ನು ಯಾರನ್ನ ಆಶ್ರಯ ಮಾಡ್ಕೊಂಡಿರ್ಬೇಕು, ಅವನಿಗೊಂದು ಆಶ್ರಯ ಇರಬೇಕಲ್ಲವಾ ಅಂತ ಸಂಶಯವೂ ಬರೋದಿಲ್ಲ. ಅಂದ್ರೆ ಯಾರಾದ್ರೆ ಭಗವಂತನ ಮೇಲೆ ನಿಶ್ಚಲ ಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ಯಾವ ಸಂಶಯವೂ ಬರೋ. ಎಲ್ಲರೂ ಹೋಗಿ ಮೂಲತಃ ಹೋದಾಗ ಭಗವಂತರ ದಟ್ಸ್ ಇಟ್, ದಟ್ ಇಸ್ ದ ಎಂಡ್. ಅವನಿಗೆ ಇನ್ನೊಂದು ಆಶ್ರಯ ಅನ್ನೋದು ಅಸಂಭವ. ಅವನು ಕಾಲ ದೇಶಗಳ ಎಲ್ಲವನ್ನೂ ನಿಯಮನ ಮಾಡುವವನಾದ ಕಾರಣದಿಂದ ಅವನಿಗೆ ಯಾವ ಆಶ್ರಯವೂ ಬೇಕಾಗಿಲ್ಲ. ಆದರೆ ಎಲ್ಲರಿಗೂ ಅವನ ಆಶ್ರಯ ಬೇಕಾಗಿದೆ ಅನ್ನುವ ಕಾರಣದಿಂದ ಸಂಶಯ ರಹಿತರಾಗಿ ಸಮಗ್ರಂ ಮಾಂ ಯಥಾಜ್ಞ, ಸರ್ವ ಸಂಪೂರ್ಣನಾದ ಆ ಭಗವಂತನನ್ನು ಹೇಗೆ ತಿಳುಕೊಳ್ಳುವುದಕ್ಕೆ ಸಾಧ್ಯವಾಗತ್ತೆ ಅನ್ನುವುದನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ತತ್ಸುಣು, ಅದು ನೀನು ಕೇಳು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಮತ್ತು ನೆನಪಿಗೆ ತರ್ತಾ ಇದ್ದಾನೆ. ಏನು? ಬುದ್ಧಿರ್ ಯೋಗೇ ಶೃಣು ಇತಿ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕ ರಾಯರು ಹೇಳ್ತಾ ಇದ್ದಾರೆ. ಓಂ ಅಂತ ಬುದ್ಧಿರ್ ಯೋಗೇ ಶೃಣು ಇತಿ ಅಂತ ಹೇಳಿ ಭಗವಂತನ ಆ 2ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕ ನಾವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಅಲ್ಲಿ ಏಷೇ ತೇ ಭೀತಾ ಸಾಂಖ್ಯೆ ಬುದ್ಧಿರ್ ಯೋಗೇ ತು ಇಮಾಂ ಶೃಣು ಬುದ್ಧ್ಯಾಯುಕ್ತೋ ಮಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಅಂತೇಳಿ ಅಲ್ಲಿ ಹೇಳಿದ್ದಾನೆ. ಏನು? ಅರ್ಜುನ, ಇಲ್ಲಿ ಇಷ್ಟುವರೆಗೂ ಜೀವೇಶ್ವರ ಸರಿಯಾದ ಜ್ಞಾನ ಅದು ಬರಬೇಕಾದ ಮಾತುಗಳನ್ನು ಹೇಳಿದ್ದೀನಿ ನಾನು. ಆದ್ರೆ ಆ ಜ್ಞಾನಕ್ಕೆ ಬೇಕಾದ ಸಾಧನೆ ಎಂತಾದಂತ ಹೇಳ್ತೀನಿ. ನಾನು ಹೇಳಲಿರುವ ಜ್ಞಾನ ಸಾಧನವನ್ನು ತಿಳ್ಕೊಂಡು ಅದರಂತೆ ನಡೆದರೆ ದೇವರ ಸಾಕ್ಷಾತ್ಕಾರ ಪಡೆಯಬಹುದು, ಸಂಸಾರ ದುಃಖ ಕಳೆದುಕೊಂಡು ಮೋಕ್ಷವನ್ನು ಪಡೆಯುವುದಕ್ಕಾಗತ್ತೆ ಅಂತ ಹೇಳಿ. ಸೊ ಯಾವ ಮಾರ್ಗದಿಂದ ಆದರೆ ಕರ್ಮಬಂಧಂ ಪ್ರಹಾಸಿಸಿ, ಕರ್ಮಬಂಧವನ್ನು ಕಳೆದುಕೊಳ್ಳುತ್ತೀಯೋ ಅಂತಹ ಬುದ್ಧಿಯೋಗವನ್ನು ನಾನು ಹೇಳ್ತೀನಿ, ಅದು ಕೇಳು ಅಂತ ಹೇಳಿ ಅಲ್ಲಿಂದ ಭಗವಂತ ಹೇಳ್ತಾ ಬಂದಿದ್ದಾನೆ. ಬಂದು ಕರ್ಮದ ವಿಧಾನ ಸಾಧನೆಗಳಿಂದ ಕರ್ಮ ಸಾಧನೆ, ಕರ್ಮಗಳ ಒಂದು ಕಾಂಪ್ಲೆಕ್ಸಿಟಿ ಆಗಿದೆ, ಕರ್ಮಗಳನ್ನು ಹೇಗೆ ಮಾಡಬೇಕು, ಜ್ಞಾನ ಹೇಗಿರಬೇಕು ಅಂತ ಹೇಳಿ ಹೇಳ್ತಾ ಬಂದು ಆ 6ನೇ ಅಧ್ಯಾಯದಲ್ಲಿ ಆಮೇಲೆ ಅದಕ್ಕೆ ಮುಂಚೆ 5ನೇ ಅಧ್ಯಾಯ ಸನ್ಯಾಸ ಯೋಗ. ಸನ್ಯಾಸ ಅಂದ್ರೆ ಕರ್ಮ ಮಾಡೋದು ಹೇಗೆ, ಕರ್ಮ ಸನ್ಯಾಸ ಅಂದ್ರೆ ಬಿಡುವುದಂದ್ರೆ ಏನು? ಆ ಕರ್ಮ ಮಾಡುವಾಗ ಫಲ ಅಪೇಕ್ಷೆ ಇಲ್ಲದೆ ಮಾಡುವುದು, ಎಲ್ಲ ಭಗವಂತನ್ನೇ ಸ್ವತಂತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಸ್ವತಂತ್ರ ಅಭಿಮಾನವನ್ನು ತೊರೆದು ಭಗವಂತ ಒಬ್ಬನೇ ಸ್ವತಂತ್ರ ಅನ್ನುವ ತಿಳುವಳಿಕೆಯಿಂದ ಮಾಡುವುದು ಯಾವುದಿದೋ ಅಂತಹ ಕರ್ಮ ಸನ್ಯಾಸ ಯೋಗವನ್ನು ಹೇಳಿ, ಅದಾದ ಮೇಲೆ ಧ್ಯಾನ ಯೋಗವನ್ನು 6ನೇ ಅಧ್ಯಾಯದಲ್ಲಿ ಹೇಳಿ ಅದು ಮುಗಿಸಿದ ಅನಂತರ ಭಗವಂತನ ಜ್ಞಾನೋಪಾಯವನ್ನು ಯಾವುದಾದ್ರೆ ತಿಳಿದುಕೊಡ್ತೀನಂತ 2ನೇ ಅಧ್ಯಾಯ 39ನೇ ಶ್ಲೋಕದಲ್ಲಿ ಹೇಳಿದ್ದಾನೋ ಅದಕ್ಕೆ ಅನುಗುಣವಾಗಿ ಕಾಮಾದಿ ವಜ್ಜನಯುಕ್ತ ನಿವೃತ್ತ ಕರ್ಮ ಅನುಷ್ಠಾನ ರೂಪ ಕರ್ಮಯೋಗಂ ಜ್ಞಾನಸ್ಯ ಬಹಿರಂಗ ಉಪಾಯಂ ಆ ಪಂಚಮ ಅಧ್ಯಾಯಾಂತಂ ಅಂದರೆ 5ನೇ ಅಧ್ಯಾಯದ ಕೊನೆಯವರೆಗೂ ಕೂಡ ಹೇಳಿದ್ದೇನು? ಕಾಮಾದಿಗಳನ್ನು ಬಿಡುವುದು, ನಿವೃತ್ತ ಕರ್ಮ ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮ ಜ್ಞಾನ ಸಹಿತವಾಗಿ ಮಾಡುವುದೇ ನಿವೃತ್ತ ಕರ್ಮ. ನಿಷ್ಕಾಮ ಕರ್ಮ ಅಂದ್ರೆ ಕಾಮನೆ ಇಲ್ಲದೆ ಕರ್ಮ ಮಾಡುವುದು ನಿಷ್ಕಾಮ ಕರ್ಮ. ಆದ್ರೆ ಆ ನಿಷ್ಕಾಮ ಕರ್ಮ ಮಾಡುವಾಗ ಅದು ಜ್ಞಾನ ಸಹಿತವಾಗಿ ನಿಷ್ಕಾಮ ಕರ್ಮ ಮಾಡಿದ್ರೆ ಅದು ನಿವೃತ್ತ ಕರ್ಮ. ಅಂದ್ರೆ ದಟ್ ನಾಟ್ ಓನ್ಲಿ ದಟ್ ಕರ್ಮ ಡಸಂಟ್ ಬೈಂಡ್ ಅಸ್, ಇಟ್ ವಿಲ್ ರಿಮೂವ್ ಅಸ್ ಫ್ರಮ್ ದ ಬೈಂಡಿಂಗ್ ಆಫ್ ಅದರ್ ಕರ್ಮಾಸ್ ಆಲ್ಸೋ. ಅಂತಹ ನಿವೃತ್ತ ಕರ್ಮದ ವಿಧಾನವನ್ನು, ಅನುಷ್ಠಾನ ರೂಪವನ್ನು ಹೇಗೆ ಅನುಷ್ಠಾನ ಮಾಡಬೇಕನ್ನುವುದನ್ನು, ಕರ್ಮಯೋಗವನ್ನು ತಿಳಿಸಿಕೊಟ್ಟು ಭಗವಂತ ಜ್ಞಾನಸ್ಯ ಬಹಿರಂಗ ಉಪಾಯ ಅಂದ್ರೆ ಏನು? ನಮ್ಮ ಒಳಗೆ ಸಾಧನೆ
6ನೇ ಅಧ್ಯಾಯದಲ್ಲಿ ಸಾಧನೆ ಒಳಗಿಂದು ಅಂತರಂಗದ್ದು ಹೇಳಿದ್ದಾನೆ. ಬಹಿರಂಗ ಅಂತ ಹೇಳಿದ್ರೆ ಅಂತರಂಗಕ್ಕೆ ಹೊರಗೆ ಇರುವುದು, ಔಟ್ಸೈಡ್ ಅಂದ್ರೆ ಕರ್ಮಗಳು. ಕರ್ಮ ಮಾಡುವಾಗ ಧ್ಯಾನ ಅಂದ್ರೆ ಒಳಗಿನ ಕರ್ಮ, ಕರ್ಮ ಅಂದ್ರೆ ಹೊರಗಿನ ಕರ್ಮ ಅಂದ್ರೆ ನಾವು ಪೂಜೆಗಳನ್ನು ಮಾಡುವುದು ಇತ್ಯಾದಿ, ಶ್ರವಣ ಮಾಡುವುದು. ಹೊರಗೆ ಅಂದ್ರೆ ನಮ್ಮ ಮನಸ್ಸಿನ ಒಳಗಲ್ಲದೆ ಹೊರಗಿಂದ ಮಾಡುವ ಕರ್ಮಗಳು ಯಾವುದಿದೋ ಬಹಿರಂಗ ಉಪಾಯಗಳು, ಔಟ್ಸೈಡ್ ಟೆಕ್ನಿಕ್ಸ್. ಅದೆಲ್ಲವನ್ನು 5ನೇ ಅಧ್ಯಾಯ ಕೊನೆಯವರೆಗೂ ಹೇಳಿಬಿಟ್ಟು ಜ್ಞಾನ ಅಂತರಂಗ ಸಾಧನ, ಬಹಿರಂಗ ಆಯಿತು ಅಂತರಂಗ ಸಾಧನೆ ಯಾವುದು? ಧ್ಯಾನ ರೂಪಕವಾದ ಒಳಗಿನ ಅಂತರಂಗ ಸಾಧನೆಯನ್ನು ಆ ಯೋಗ ಅನ್ನುವ ಹೆಸರಿನಿಂದ ಧ್ಯಾನ ಯೋಗವನ್ನು 6ನೇ ಅಧ್ಯಾಯದಲ್ಲಿ ಷಷ್ಠೇ ನಿರೂಪ್ಯ. ಸೊ ಜ್ಞಾನಸ್ಯ ಬಹಿರಂಗೋಪಾಯಂ ಆಪಂಚಮ ಅಧ್ಯಾಯ ಅಂತಂ ಜ್ಞಾನ ಅಂತರಂಗ ಸಾಧನಂ ಧ್ಯಾನ ರೂಪಂ ಯೋಗಂ ಷಷ್ಠೇ ನಿರೂಪ್ಯ. 6ನೇ ಅಧ್ಯಾಯದಲ್ಲಿ ಅದರ ನಿರೂಪಣೆಯನ್ನು ಮಾಡಿ ಅಧುನಾ ಈವಾಗ ಪೂರ್ವೋಕ್ತಂ ಧ್ಯಾನ, ಮುಂಚೆ ಹೇಳಿರುವಂತಹ ಧ್ಯಾನ 6ನೇ ಅಧ್ಯಾಯದಲ್ಲಿ ಹೇಳಿದ ಧ್ಯಾನ ಹೇಳಿದ ಮೇಲೆ ಆ ಧ್ಯಾನವನ್ನು ಕೊನೇ ಶ್ಲೋಕಗಳಲ್ಲಿ ನಾವು ನೋಡಿದ್ವಿ. ಭಕ್ತಿಪೂರ್ವಕವಾಗಿ ಜ್ಞಾನಯುತನಾಗಿ ಮಾಡುವವರೇ ನನಗೆ ಅತ್ಯಂತ ಪ್ರೀತಿಪಾತ್ರ ಅಂತ ಕೃಷ್ಣ ಹೇಳಿದ್ದಾನೆ. ಮತ್ತೆ ಧ್ಯಾನ ಯೋಗ ಹೇಳಿದ ಮೇಲೆ ಹಾಗೆ ಆ ಭಕ್ತಿ ತಂದುಕೋಬೇಕು, ಹಾಗೆ ಆ ಜ್ಞಾನ ತಂದುಕೋಬೇಕು. ಜ್ಞಾನ ವಿಜ್ಞಾನಗಳನ್ನು ವಿಶೇಷವಾದ ಭಗವಂತನ ಜ್ಞಾನ ಪಡೆದಾಗ ಭಕ್ತಿ ಸುಲಭವಾಗತ್ತೆ. ಸುಮ್ಮನೆ ಭಕ್ತಿ ಮಾಡಂದ್ರೆ ಮೂಢ ಭಕ್ತಿ ಮಾಡಿದರೆ ಎಷ್ಟು ಮೂಢ ಭಕ್ತಿ ಮಾಡ್ತೀವೋ ಅಷ್ಟು ಬಂದಂತೆ ಹೋಗತ್ತೆ. ಮೂಢ ಭಕ್ತಿ ಇಟ್ ಕ್ಯಾನ್ ಸ್ಟೇ ಸ್ಟ್ರಾಂಗ್ ಆಸ್ ಲಾಂಗ್ ಆಸ್ ವಿ ಹ್ಯಾವ್ ಸಮ್ ಕಂಟ್ರೋಲ್ ಓವರ್ ಇಟ್. ಮೂಢತ್ವದಿಂದ ಬಂದ ಭಕ್ತಿ ಮೂಢತ್ವದಿಂದಲೇ ಹೊಟ್ಟೋಗತ್ತೆ. ಸೊ ಎ ಬ್ಲೈಂಡ್ ಫೇತ್ ಕ್ಯಾನ್ ಗೋ ಅವೇ ಬ್ಲೈಂಡ್ಲಿ. ಸೊ ಎ ಬ್ಲೈಂಡ್ ಫೇತ್, ಎ ಬ್ಲೈಂಡ್ ಡಿವೋಷನ್ ಈಸ್ ನಾಟ್ ಎ ಲಾಂಗ್ ಲಾಸ್ಟಿಂಗ್ ಒನ್. ಆ ಕಾರಣದಿಂದ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಹೇಳಿದರೆ ಎ ರ್ಯಾಷನಲ್ ಡಿವೋಷನ್, ರ್ಯಾಷನಲ್ ಥಾಟ್ ವಿಲ್ ಸ್ಟೇ ಲಾಂಗರ್. ಆ ಕಾರಣದಿಂದ ನಮಗೆ ಆ ರ್ಯಾಷನಲ್ ಭಕ್ತಿ ಬರಬೇಕನ್ನುವ ಕಾರಣದಿಂದ ಏನ್ ಹೇಳ್ತಾ ಇದ್ದಾನೆ, ಆ 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ರೂಪ ಅಂದ್ರೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಎಂತಾದಿರಬೇಕನ್ನುವುದನ್ನು 7ನೇ ಅಧ್ಯಾಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾನೆ. ಆ ಕಾರಣದಿಂದ ಆವಾಗ ನಾವು ಧ್ಯಾನವನ್ನು ಮಾಡಿದರೆ ಧ್ಯಾನವನ್ನು ನಾವು ಚೆನ್ನಾಗಿ ಮಾಡಬಹುದು. ಬಹಳ ಜನಕ್ಕೆ ಒಂದು ಸಂಶಯ ಬಂತು, ಏನಂತ ಹೇಳಿದ್ರೆ, ಏನ್ರಿ ನಾವು ಉಪನಯನ ಪ್ರಕರಣ ಮಾಡುವಾಗ ಅಷ್ಟಷ್ಟು ರೂಪಗಳನ್ನು ಹೇಳಿದ್ದೀವಲ್ಲವಾ, ಇವೆಲ್ಲವೂ ಅನುಸಂಧಾನ ಮಾಡ್ಕೋಬೇ ಇದು ಕ್ಯಾನ್ ವಿ ಥಿಂಕ್ ಆಫ್ ಆಲ್ ದ ಫಾರ್ಮ್ಸ್ ವೈಲ್ ಡೂಯಿಂಗ್ ದಿ ಸಾಧನ ಅಂತ ಹೇಳಿ. ನಾನು ಏಕಕಾಲದಲ್ಲಿ ಎಲ್ಲ ರೂಪಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳಲಿಲ್ಲ. ಪೀಪಲ್ ಇಸ್ ದಿ ಥಿಂಕ್ ನಾವು ಅನುಸಂಧಾನ ಮಾಡ್ಕೋಬಹುದೋ ಇಲ್ಲವೋ, ಕ್ಯಾನ್ ವಿ ಥಿಂಕ್ ಆಫ್ ಸಮ್ ಫಾರ್ಮ್ಸ್ ಅಂದ್ರೆ ಡೆಫಿನೆಟ್ಲಿ ಇಲ್ಲ ಅಂದ್ರೆ ನಾವು ಅಷ್ಟು ಮಾಡಿದಿಲ್ಲ, ವ್ಯರ್ಥವಾಗುತ್ತೆ. ಅದು ಯಾವುದೂ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಯಾಕೆ ನಾವು ಅಷ್ಟೆಲ್ಲ ಓದಿದ್ದೀವಿ, ಅವೆಲ್ಲವೂ ನಾವು ಅನುಸಂಧಾನಕ್ಕಾಗತ್ತೆ. ಏಕಕಾಲದಲ್ಲಿ ಅಪರೋಕ್ಷ ಜ್ಞಾನಿಗಳಂತೆ ನಾವು ಏಕಕಾಲದಲ್ಲಿ ಅಂದ್ರೆ ಒಂದು ಮಂತ್ರ ಹೇಳುವಷ್ಟರಲ್ಲಿ ಅಷ್ಟು ರೂಪಗಳನ್ನು 106 ರೂಪಗಳನ್ನು ಒಂದು ಸಾರಿ ಒಂದು ಮಂತ್ರ ಹೇಳುವ 5 ಸೆಕೆಂಡ್ ನಲ್ಲಿ ನಾವು 106 ರೂಪಗಳನ್ನು ಧ್ಯಾನ ಮಾಡಬಹುದಾ ಅಂದ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದೇನೆ ಹೊರತು ಯಾವುದೂ ಮಾಡ್ಲಿಕ್ಕಾಗುದಿಲ್ಲ ಅಂತ ಇಲ್ಲ. ನಾವು ಮಾಡುವಾಗ ಎಷ್ಟು, ನಾನು ಅದೇ ಹೇಳಿದೆ, ಶಕ್ತಿಯನುಸಾರವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ 2, 3, 4, 10 ಎಷ್ಟೇ ರೂಪಗಳು, ಒಂದು 3 ಸೆಕೆಂಡ್ 4 ಸೆಕೆಂಡ್ ನಲ್ಲಿ 10 ರೂಪಗಳನ್ನು ನಾವು ಚಿಂತನೆ ಮಾಡಬಹುದು. 10 ರೂಪಗಳು ಆಗಲಿ, ಇಲ್ಲ 4 ರೂಪಗಳು 5 ರೂಪಗಳು, ಅವರವರ ಯೋಗ್ಯತೆಗೆ ತಕ್ಕಂತೆ ಅಷ್ಟು ರೂಪಗಳ ಅನುಸಂಧಾನ ಸಾಧ್ಯವಾಗಲೇ ಆಗತ್ತೆ. ಎವ್ರಿಬಡಿ ವಿಲ್ ಹ್ಯಾವ್ ಡಿಫರೆಂಟ್ ವೇರಿಯೇಷನ್ಸ್ ಆಫ್ ಕೆಪಾಸಿಟಿ. ಬಟ್ ಮಾಡಿದ್ದು ನಾವು ಯಾಕೆ ಮಾಡಿದೀವಿ ಸಾರ್ಥಕ, ಅವೆಲ್ಲವೂ ಅನುಸಂಧಾನಕ್ಕೆ ತಲ್ಲಕ್ಕಾಗತ್ತೆ, ಆಗೋದಿಲ್ಲ ಅಂತಲ್ಲ, ಏಕಕಾಲದಲ್ಲಿ ಆಗೋದಿಲ್ಲ ಅಷ್ಟೇ ಹೊರತು ನಾವು ಎಲ್ಲ ರೂಪಗಳನ್ನು ನಾವು ಡೆಫಿನೆಟ್ ಆಗಿ ಆ ಕಾರಣದಿಂದ ಈ ಜ್ಞಾನ ವಿಜ್ಞಾನ ಅನ್ನೋದು ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಬಂದಾಗ ಆ ಧ್ಯಾನ ಯೋಗದಲ್ಲಿ ಭಗವಂತನ ರೂಪಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸುವುದಕ್ಕೆ ಹೇಗೆ ಸಾಧ್ಯವಾಗತ್ತೆ ಅನ್ನುವುದನ್ನು ತಿಳಿಸಿಕೊಡ್ಲಕ್ಕೆ ಇದು ಅನುಕೂಲವಾಗತ್ತೆ, ಇನ್ನೂ ಬಲಪಡಿಸುತ್ತೆ. ಇಟ್ ಗಿವ್ಸ್ ಅಸ್ ಎ ಮೆಂಟಲ್ ಸ್ಟ್ರೆಂತ್, ಇಟ್ ಗಿವ್ಸ್ ಅಸ್ ಎ ಕೆಪಾಸಿಟಿ ಟು think of multiple forms of the Lord and as short a time as possible. ಇವೆಲ್ಲವೂ ಸಾಧ್ಯವಾಗಬೇಕೆಂದರೆ ಜ್ಞಾನ ವಿಜ್ಞಾನ ಭಗವಂತನ ಬಗ್ಗೆ ವಿಶೇಷವಾದ ತಿಳುವಳಿಕೆ ಇದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವಿಧವಾಗಿ ಪೂರ್ವೋಕ್ತಂ ಜ್ಞಾನಂ ಭಕ್ತಿಪೂರ್ವಕಂ ಏವ ಅನುಷ್ಠಿತಂ ಜ್ಞಾನ ಸಾಧನಂ.
ಆ ಭಕ್ತಿಪೂರ್ವಕವಾಗಿ ಮಾಡಬೇಕೆಂದರೆ ಬೇಕಾದಂತಹ ಜ್ಞಾನ ಸಾಧನೆ ಹೇಗಿರಬೇಕು ಅನ್ನುವುದನ್ನು ಈ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷವಾದ ಅಂಶವನ್ನು ತಂದುಕೊಡ್ತಾ ಇದ್ದಾರೆ. ಗೀತಾವೃತ್ತಿಯಲ್ಲಿ ರಾಯರು ಹೇಳ್ತಾ ಇದ್ದಾರೆ, ನ ಚೈದ್ಯಾದೇರಿವ ದ್ವೇಷಪೂರ್ವಕಂ ಅಥೋ ಭಕ್ತ್ಯರ್ಥಂ ಭಗವನ್ ಮಾಹಾತ್ಮ್ಯಂ ಮೈ ಇತ್ಯಾದಿನ ಅಧ್ಯಾಯ ಶಕ್ಯೇನ ಉಚ್ಯತೆ. ಈ ಭಗವದ್ಗೀತೆ ಒಂದು ಅನೇಕ ವಿಧವಾದ ಆರ್ಗನೈಸೇಷನ್ಸ್ ಇದೆ. ಒಂದು ವಿಧವಾದ ಆರ್ಗನೈಸೇಷನ್ ಅಂದ್ರೆ ಮೊದಲನೇ 6 ಅಧ್ಯಾಯಗಳಲ್ಲಿ ಒಂದು ಪರ್ಟಿಕ್ಯುಲರ್ ಷಟ್ಕ ಅಂತ ಕರೀತಾರೆ. ಷಟ್ಕ ಅಂದ್ರೆ 6ರ ಗುಂಪು. ಮೊದಲು 6 ಅಧ್ಯಾಯಗಳು ಒಂದು ಗುಂಪು, ಸೆಕೆಂಡ್ 6 ಅಂದ್ರೆ 7ರಿಂದ 12ವರೆಗೂ ಇರುವಂತಹ ಅಧ್ಯಾಯಗಳು ಇನ್ನೊಂದು ಗುಂಪು, 13ರಿಂದ 18ವರೆಗೂ ಇರುವ ಅಧ್ಯಾಯಗಳು ಇನ್ನೊಂದು ಗುಂಪು. ಈ ವಿಧವಾಗಿ ಸೊ ಈ ಜ್ಞಾನ ವಿಜ್ಞಾನದ ಈ 7ನೇ ಅಧ್ಯಾಯದಲ್ಲಿ ಶುರುವಾಗಿ ಈ ಜ್ಞಾನ ವಿಜ್ಞಾನಗಳು ಎಂಥದ್ದು, ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಕೊಡುವಂತಹದ್ದು ನೆಕ್ಸ್ಟ್ 6 ಅಧ್ಯಾಯಗಳಲ್ಲಿದೆ. ಅದಕ್ಕೆ ಮೂಲಭೂತವಾದ ಫೌಂಡೇಶನ್ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಈ 7ನೇ ಅಧ್ಯಾಯದಲ್ಲಿ ನಮಗೆ ಅದಕ್ಕೆ ಬೇಕಾದ ಫೌಂಡೇಶನ್ ಕೊಡ್ತಾ ಇದ್ದಾರೆ. ಆ ಕಾರಣದಿಂದ ಅತಃ ಅಲ್ಲಿ ಹೇಳ್ತಾ ಇದ್ದಾರೆ, ನ ಚೈದ್ಯಾದೇಹೇ ಇವ ದ್ವೇಷಪೂರ್ವಕಂ ಅಂತ ಹೇಳಿ. ಈಗ ನೋಡ್ರಿ, ನಾವೊಂದು ಹೇಳಿದ್ವಿ, ಏನು ಕರ್ಮಗಳನ್ನು ಮಾಡಬೇಕು, ಭಗವಂತನ ಬಗ್ಗೆ ಧ್ಯಾನ ಮಾಡಬೇಕು, ಭಗವಂತನ ಬಗ್ಗೆ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಲಾರ್ಡ್. ಅದು ಮಾಡುವಾಗ ಫಲಾಪೇಕ್ಷಣೆ ಇಲ್ಲದೆ ಸಹಜವಾಗಿ ನ್ಯಾಚುರಲ್ ಆಗಿ ಮಾಡ್ತಾ ಇರಬೇಕಂತೇಳಿ. ಆವಾಗ ಕೆಲವು ಫಿಲಾಸಫೀಸ್ ಹೇಳಿದ, ನಿತ್ಯ ಭಗವಂತನ ಚಿಂತನೆ ಮಾಡಿದ್ರೆ ಭಗವಂತ ನಮಗೆ ಒಲಿತಾನಂತ ಹೇಳಿದರೆ, ಆ ಶಿಶುಪಾಲ ಮುಂತಾದವರು, ಶಿಶುಪಾಲ ತಗೊಂಡ್ರೆ ಶಿಶುಪಾಲ ಭಗವಂತನ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದ, ಆ ಕಂಸ ಭಗವಂತನ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದ. ಆದ್ರೆ ಶಿಶುಪಾಲನ ಚಿಂತನೆ ಹೇಗಿತ್ತು? ನಿತ್ಯ ದ್ವೇಷ. ಅವನು ನಿತ್ಯ ದ್ವೇಷಿಯಾಗಿದ್ದ. ಶ್ರೀಕೃಷ್ಣ ಪರಮಾತ್ಮನ ದ್ವೇಷ ತುಂಬಿ ತುಳುಕುತ್ತಾ ಇತ್ತು. ನಿತ್ಯವೂ ಶಿಶುಪಾಲ ಭಗವಂತನ ದ್ವೇಷವನ್ನು ಮಾಡ್ತಾ ಇದ್ದ. ಸೊ ಧ್ಯಾನ ಅಂದ್ರೆ ಏನು? ದೇವರ ಬಗ್ಗೆ ಚಿಂತನೆ. ಹಿ ವಾಸ್ ಥಿಂಕಿಂಗ್ ಆಫ್ ದ ಲಾರ್ಡ್ ಆಲ್ ದ ಟೈಮ್. ಯಾಕೆ ಮಾಡ್ತಾ ಇದ್ದ? ಬದ್ರೆ ನನಗೆ ಏನ ಪ್ರಯೋಜನವಾಗಿದೆ? ಅವನಿಗೇನು ಆನಂದ. ಆ ಭಗವಂತನ ದ್ವೇಷ ಮಾಡುವುದೇ ಅವನಿಗೆ ಖುಷಿ. ಸೊ ಹೀಗೆ ಆ ಭಗವಂತನ ಅಂದ್ರೆ ಕಾಮಾಪೇಕ್ಷೆ ಇಲ್ಲ, ಫಲ ಕಾಮನೆ ಇಲ್ಲ, ಭಗವಂತನ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾನೆ. ಧ್ಯಾನ ಆಯಿತು, ನಿತ್ಯ ಧ್ಯಾನ ಆಯಿತು, ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾನೆ. ಮತ್ತೆ ಅವನಿಗೂ ಮೋಕ್ಷ ಬರುತ್ತಾ ಅಂತ ಹೇಳಿದ್ರೆ ಇಲ್ಲ, ಅವನಿಗೆ ಮೋಕ್ಷ ಬರೋದಿಲ್ಲ ಅಂತ ಹೇಳಿ. ಆದ್ರೆ ಮತ್ತೆ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಏನಂತ ಹೇಳಿದರೆ ಅಲ್ಲಿ ದ್ವೇಷಾಚ್ಛೇದ್ಯಾದಯೋ ಭಕ್ತ್ಯಾಯುಯಂ ಸ್ನೇಹಾದೀಯಂ ಭಕ್ತ್ಯಾವಯಂ ಅಂತ ಹೇಳಿ ನಾರದರು ಹೇಳುವಾಗ ಪಾಂಡವರಿಗೆ ಹೇಳ್ತಾರೆ, ಈ ಭಯಾತ್ ಕಂಸಃ ಅಂತೇಳಿ, ಭಯದಿಂದ ಕಂಸ ಮುಂತಾದವರಿಗೆ ಮೋಕ್ಷ ಬಂತು, ದ್ವೇಷದಿಂದ ಶಿಶುಪಾಲನಿಗೆ ಮೋಕ್ಷ ಬಂತು, ಸ್ನೇಹದಿಂದ ಅಂದ್ರೆ ಭಗವಂತನ ಬಗ್ಗೆ ಸ್ನೇಹ ಮಾಡ್ತಾ ನಿಮ್ಗೆ ಬರ್ತಾ ಇದೆ, ನಾವು ನಾರದರು ಋಷಿಗಳು ಮುಂತಾದವರು ನಾವೆಲ್ಲ ಭಗವಂತನಲ್ಲಿ ಭಕ್ತಿ ಮಾಡಿ, ಒಬ್ಬೊಬ್ಬರದು ಒಂದೊಂದು ಮಾರ್ಗ ಅಂತ. ಸೊ ದ್ವೇಷದಿಂದಲೂ ಮೋಕ್ಷ ಬರುತ್ತೆ ಅಂತ ಹೇಳಿದಂತೆ ಕಾಣಿಸಿಕೊಡುತ್ತೆ. ಆದ್ರೆ ಅದಕ್ಕೆ ಆಚಾರ್ಯರು ಒಂದು ಸ್ಪಷ್ಟಗೊಳಿಸುತ್ತಾರೆ, ಆ ದ್ವೇಷದಿಂದ ಬರೋದಿಲ್ಲ. ಆ ಶಿಶುಪಾಲ ದ್ವೇಷ ಮಾಡಿದಾಗ ಅದೇ ದೇಹದಲ್ಲಿರುವಂತಹ ಜೀವದ್ವಯ ಎರಡನೇ, ಸೊ ಶಿಶುಪಾಲದಂತ ಭಕ್ತರು ಇದ್ದಾರೆ, ಶಿಶುಪಾಲನಲ್ಲಿ ಜಯನ ಅಂಶ ಇದೆ. ಆ ರಾಕ್ಷಸ ದ್ವೇಷ ಮಾಡ್ತಾ ಇದ್ರೆ ಆ ಜಯ ಭಗವಂತನ ಅದೇ ಸಮಯದಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ಸ್ನೇಹದಿಂದ ಧ್ಯಾನ, ಭಕ್ತಿಯಿಂದ ಧ್ಯಾನ ಮಾಡ್ತಾ ಇದ್ದ. ಸೊ ಆ ಕಾರಣದಿಂದ ಆ ಜಯನಿಗೆ ಮೋಕ್ಷ ಬಂತೆ ಹೊತ್ತು ಆ ರಾಕ್ಷಸನಿಗೆ ಮೋಕ್ಷ ಬಂದಿದೆ. ಅದೇ ವಿಧವಾಗಿ ಕಂಸನಲ್ಲಿರುವಂತಹ ಭೃಗು ಕಂಸ ಭಯದಿಂದ ಭಗವಂತನ ಸ್ಮರಣೆ ನಿತ್ಯ ಸ್ಮರಣೆ ಮಾಡ್ತಾ ಇದ್ದರೆ ಆ ದೇಹದಲ್ಲಿಯೇ ಅದೇ ದೇಹದಲ್ಲಿರುವಂತಹ ಭೃಗು ಭಗವಂತನ ಬಗ್ಗೆ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇದ್ದ. ಸೊ ಆ ನಿತ್ಯ ಸ್ಮರಣೆ ಅನ್ನೋದು ಭಕ್ತಿ ಜ್ಞಾನಗಳಿಂದ ಕೂಡಿದ್ರೆ ಮಾತ್ರ ಬರುತ್ತೆ, ನಿಜವಾಗಿ ದ್ವೇಷದಿಂದ ಬರೋದಿಲ್ಲ ಅನ್ನುವುದನ್ನು ಆಚಾರ್ಯರು ಸ್ಪಷ್ಟಗೊಳಿಸಿದ್ದಾರೆ. ಅದೇ ಮಾತುಗಳನ್ನು ನೆನಪಿಗೆ ತರ್ತಾ ರಾಯರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ನ ಚೈದ್ಯಾದೇಹೇ ಅಂದ್ರೆ ಛೇದಿ ವಂಶದಲ್ಲಿ ಛೇದಿ ಅಧಿಪತಿಯಾದಂತಹ ಆ ಶಿಶುಪಾಲನಂತೆ ದ್ವೇಷಪೂರ್ವಕವಾದ ಧ್ಯಾನದಿಂದ ಅಲ್ಲ, ಅತಃ ಭಕ್ತಿಯಿಂದಲೇ ಮಾಡಿದ ಧ್ಯಾನದಿಂದಲೇ ಭಗವಂತ ಹೊಲಿತಾನೆ. ಸೊ ಅತಃ ಭಕ್ತಿಯರ್ಥಂ, ಭಕ್ತಿಗಾಗಿ ಭಗವನ್ ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ಪ್ರೋಕ್ತ. ಅದರ ಮಾತುಗಳು ಮಹಾಭಾರತದಂತೆ ಆ ವಿಧವಾಗಿ ಭಕ್ತಿಯಿಂದ ಕೂಡಿದ ಭಗವನ್ ಮಾಹಾತ್ಮ್ಯಂ, ಭಗವಂತನ ಮಹಾತ್ಮ್ಯ ಜ್ಞಾನ ಯಾವುದಿದೋ ಅದು ಮಯಿ ಇತ್ಯಾದಿನ ಅಧ್ಯಾಯ ಶಕ್ತಿಯನ್ನು ಉಚ್ಯತೆ.
ಮೈ ಆಸಕ್ತ ಮನಃ ಅಂತ 7ನೇ ಅಧ್ಯಾಯದ 1ನೇ ಶ್ಲೋಕ ಅಲ್ಲಿಂದ ಹಿಡ್ಕೊಂಡು 6 ಅಧ್ಯಾಯಗಳ ಪರ್ಯಂತ ನಮಗೆ ಈ ಜ್ಞಾನ ವಿಜ್ಞಾನಗಳು ಭಗವಂತನ ಬಗ್ಗೆ ವಿಶೇಷ ಜ್ಞಾನ ಆ ಮೂಲಕವಾಗಿ ಭಗವಂತನ ಮೇಲೆ ಅತ್ಯಧಿಕವಾದ ಅಚಂಚಲವಾದ ಭಕ್ತಿಯು ಹೇಗೆ ನಮಗೆ ಸಿದ್ಧವಾಗುತ್ತೆ ಅನ್ನುವುದನ್ನು ತಿಳಿಸಿಕೊಡ್ತಾ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಅತಃ ಅತ್ಯರ್ಥಂ ಭಗವನ್ ಮಾಹಾತ್ಮ್ಯಂ ಮೈ ಇತ್ಯಾದಿನ ಅಧ್ಯಾಯ ಶಕ್ತಿಯೇನ 6 ಅಧ್ಯಾಯದಿಂದ ಉಚ್ಚಿತಿ ಹೇಳಲ್ಪಡುತ್ತದೆ ಅಂತ ಹೇಳಿ ಆ ರಾಯರು ಹೇಳ್ತಾ ಇದ್ದಾರೆ. ತಿಳಿದ ಮೇಲೆ ನಮಗೆ ನೆನಪಿನ 2ನೇ ಅಧ್ಯಾಯದಲ್ಲಿ ಮೊದಲನೇ ಬಾರಿ ಉಪದೇಶವನ್ನು ಮೊದಲಿರುವಾಗ ನತ್ವೆ ವಿವಾಹಂ ಜಾತನಾಸಂ ನತ್ವಂ ನಿವೇದನಾಧಿಪ ಅಂತ ಹೇಳಿ ಆ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸೊ ಇತ್ಯಾದಿನ ಪೂರ್ವಶಕ್ತಿಯ ಭಗವನ್ ಮಾಹಾತ್ಮ್ಯ ಉಪೋಪಿ ಸಾಧನಸ್ಯೇವ ಪ್ರಾಚುರ್ಯೇಣ ಉಕ್ತಿ ಉತ್ತರಶಕ್ತಿ ಕ್ವಚಿತ್ ಸಾಧನಸ್ಯ ಉಕ್ತೌ ಅಪಿ ಪ್ರಾಚುರ್ಯೇಣ ಏವ ಭಗವನ್ ಮಹಿಮ್ನಃ ವರ್ಣನಾತ್ ನ ಪೂರ್ವೋತ್ತರ ಶಕ್ತಯೋ ಅಂಕರ್ಯಂ ಅಂತೇಳಿ. ಅಂದ್ರೆ ಏನ್ರಿ ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನ ಅಂದ್ರೆ ಮತ್ತೆ ಮೊದಲನೇ 6 ಅಧ್ಯಾಯಗಳಲ್ಲಿ ನಮಗೆ ಜ್ಞಾನ ವಿಜ್ಞಾನವಿಲ್ಲವೋ, ಭಗವಂತನ ತಿಳುವಳಿಕೆ ಹೇಳ್ತಾ ಇಲ್ಲವಾ? ಬೇಕಾದಷ್ಟು ಭಗವಂತನ ತಿಳುವಳಿಕೆ ಬಗ್ಗೆ ಹೇಳಿ ಬಂದಿದೆ, ಆಯ್ತು. ಮತ್ತೆ ಅಲ್ಲಿ ನೀವು ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡ್ತೀವಿ ಅಂತ ಅಲ್ಲಿ ಕೊಟ್ಟು ಮತ್ತೆ ನೆಕ್ಸ್ಟ್ 6 ಚಾಪ್ಟರ್ಸ್ ನಲ್ಲಿ ಮತ್ತೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡ್ತೀವಿ ಅಂತ ಹೇಳಿದರೆ ನಮಗೆ ಮಿಕ್ಸಪ್ ಇಲ್ಲವಾ ಅಂತ ಹೇಳಿ ನಮ್ಗೊಂದು ಸಂಶಯ ಬರುತ್ತೆ. ಅದು ಇಲ್ಲ ಅಂತ ಹೇಳಿ ರಾಯರಾಜನ್ನ ನಮಗೆ ಸೃಷ್ಟಿಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ನಮ್ಗೆ ರಾಯರಾಜನ್ನ ಸ್ಪಷ್ಟ ಮಾಡ್ತಾ ಇರೋದಂದ್ರೆ ಈ ಶ್ಲೋಕದಿಂದ ಹಿಂದಿನ 6 ಅಧ್ಯಾಯಗಳಲ್ಲಿ ಭಗವಂತನ ಮಹಿಮೆ ಹೇಳಿದ್ರು ಕೂಡ ಅಲ್ಲಿ ಪ್ರಾಚುರ್ಯ ಅಂದ್ರೆ ಇಂಪಾರ್ಟೆನ್ಸ್ ಯಾವುದಕ್ಕೆ ಸಾಧನೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ಈ ಸಾಧನೆ ಮಾಡಬೇಕಂದ್ರೆ ಯಾವ ಟು ಡೂ ಪರ್ಟಿಕ್ಯುಲರ್ ವೇ, ಈ ಸಾಧನೆ ಮಾಡಬೇಕಂದ್ರೆ ಏನು ಭಗವಂತ ಕಾನ್ಸಂಟ್ರೇಷನ್ ವಾಸ್ ಒಂದು ಸಾಧನೆ. ಭಗವಂತನ ಬಗ್ಗೆ ಜ್ಞಾನ ವಿಜ್ಞಾನಗಳನ್ನು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸಾಧನೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಸಾಧನೆ ಮಾಡಬೇಕಂದ್ರೆ ಏನು ತಿಳುವಳಿಕೆ ಇರಬೇಕು ಅಷ್ಟು ಮಾತ್ರ ಹೇಳಿದ್ದಾರೆ. ಆದ ಕಾರಣದಿಂದ ತಪಸ್ಸು ಭಗವಂತನ ಮಹಿಮೆಯನ್ನು ಹೇಳಿದ್ದರೂ ಸುರವಾಗಿ ಸಾಧನೆಯನ್ನೇ ಹೇಳಲಾಗಿದೆ. ಈ ಮುಂಚಿನ ಅಧ್ಯಾಯಗಳಂದ್ರೆ ಈ 7th to 12th ಯಾವ್ದು 7ನೇ ಅಧ್ಯಾಯ 10ನೇ ಅಧ್ಯಾಯ ಅಲ್ಲಿ ಜ್ಞಾನ ಸಾಧನ ಹೇಳಿದ್ರು ಭಗವನ್ ಮಹಿಮೆಯನ್ನೇ ಟೆಲ್ಲಿಂಗ್ ಅಬೌಟ್ ದ ಮಹಿಮೆ ಆಫ್ ದ ಲಾರ್ಡ್, ಅಬೌಟ್ ದ ಮಹಿಮೆ ಭಗವಂತನ ಮಹಿಮೆಯನ್ನೇ ದೃಷ್ಟಿಯಲ್ಲಿಟ್ಟು ಅದನ್ನೇ ಹೇಳ್ತಾ ಇದ್ದಾರೆ. ಆದ ಕಾರಣದಿಂದ ಈ ಪರ್ಪಸ್ ಅಂಡ್ ಅಪ್ರೋಚ್ ಬೋತ್ ಆರ್ ಡಿಫರೆಂಟ್ ಇನ್ ಫಸ್ಟ್ 6 chapters ಅಂಡ್ ದ ಪ್ರೆಸೆಂಟ್ 6 chapters. ಯಾವ್ದು ಮೊದಲು ಇರ್ತಾ ಇದೆಯೋ ಇಲ್ಲಿ ಈ 2ರಲ್ಲಿ ಕೂಡ ಈ ವಿಧವಾದ ಡಿಫರೆನ್ಸ್. ಆದ್ದರಿಂದ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ನಾವು ನೆನೆಸಿದಂತೆ ಮಿಕ್ಸ್ ಆಫ್ ಥಾಟ್ಸ್ ಇಲ್ಲ. ಕ್ಲಾರಿಟಿ ಇಸ್ ದೇರ್. ಕ್ಲಾರಿಟಿ ಏನು? ಮೊದಲನೇ 6 ಅಧ್ಯಾಯಗಳಲ್ಲಿ ಸಾಧನೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಭಗವಂತ ಜ್ಞಾನವನ್ನು ರೂಪಿಸಿದ್ದಾರೆ. ಅಧ್ಯಾಯದಲ್ಲಿ ಭಗವಂತ ಜ್ಞಾನವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಜ್ಞಾನ ಏನು ಭಗವಂತನ ಬಗ್ಗೆ ನಮಗೆ ಇರಬೇಕಾದ ತಿಳುವಳಿಕೆ ಎಂತಹದ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಂಶಗಳು ಕೂಡ ನಮಗೆ ಕ್ಷೇತ್ರಜ್ಞ ಭಾಗಯೋಗ ಇತ್ಯಾದಿಗಳು ಬಂದು ಭಗವಂತನ ಕ್ಷೇತ್ರ ಇಂತಹದ್ದು, ಅವನೇ ಸರ್ವಕ್ಷೇತ್ರಜ್ಞನಾಗಿದ್ದಾನೆ ಇದೆಯಾ ಇತ್ಯಾದಿ ಅಂಶಗಳು ಅಂದ್ರೆ ಮೊದಲನೇ 6 ಅಧ್ಯಾಯಗಳಲ್ಲಿ ಹೇಳದೇ ಇರುವ ಅನೇಕ ಅಂಶಗಳು ಈ 6 ಅಧ್ಯಾಯಗಳಲ್ಲಿ ಬರುತ್ತೆ. ಸೊ ಈ ಕಾರಣದಿಂದ ದೇರ್ ಈಸ್ ನೋ ಮಿಕ್ಸ್ ಅಪ್ ಅನ್ನೋದು ಯಾವ ದೋಷವೂ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳಬೇಕಾಗಿದೆ, ಅಲ್ಲಿ ಬೇರೆ ಹೇಳಬೇಕಾದ್ರೆ ಹೇಳಿದ್ದಾರೆ ಇತ್ಯಾದಿಗಳ ಸಂಶಯ ಯಾವುದು ನಮಗೆ ಇರಬೇಕಾಗಿಲ್ಲ. ಹಾಗೆ ಹೇಳಬೇಕಾಗಿದ್ದ ರೀತಿಯಲ್ಲೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನುವ ಅಂಶ ನಾವು ದೃಷ್ಟಿಯಲ್ಲಿಟ್ಟಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ತಯೋ ಪೌರ್ವಾಪರ್ಯ ಬೀಜಂತು ಯದರ್ಥಂ ಸಾಧನಂ ರೂಪಿತಂ ಜ್ಞಾನಾಯ ಜ್ಞಾತ ಮಾಹಾತ್ಮ್ಯ ನಿರೂಪಣಾತ್ ಕಾರ್ಯಾರಣಾವರೂಪಂ ಯೋಗಂ ಯುಂಜನ್ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ಶೃಣು ಇತಿ ಪ್ರತಿಜ್ಞಾತ ಅಕರಣಾದೇವ ವ್ಯಕ್ತಮಿತಿ ಶ್ರೋತ್ರಾರಂ ಅಭಿಮುಖೀಕುರ್ವನ್ ಭಗವನ್ ಮಾಹಾತ್ಮ್ಯಂ ವಕ್ತಂ ಪ್ರತಿಜಾನೀತಿ ಮಯಾ ಇತಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ, ಇಲ್ಲಿ ಪೂರ್ವಶಕ ಉತ್ತರ ಶಕಗಳ ಮಧ್ಯ ಅಂದ್ರೆ ಏನು ಫಸ್ಟ್ 6 chapters ಅಂಡ್ ಸೆಕೆಂಡ್ 6 ಅಂದ್ರೆ 7 to 12 ಎರಡರ ಮಧ್ಯದಲ್ಲಿ
ಕರ್ಮಯೋಗವನ್ನು ನಿರೂಪಣೆ ಮಾಡುವಂತ ಶಕ್ತ ಮೊದಲಿಗೆ, ಅದಾದ ಮೇಲೆ ಮಹಿಮೆಯನ್ನು ವರ್ಣಿಸುವ ಎರಡನೇ. ಸೊ ನಮ್ಗೆ ಹೇಗೆ ಹೇಳಬೇಕಿತ್ತು, ಮೊದಲು ಮಹಿಮೆ ಅಂತ ತಿಳಿಸಿಕೊಟ್ಟು ಇದು ದೇವರ ಮಹಿಮೆ ರೀ, ಇಂತಹ ದೊಡ್ಡ ಮಹಿಮಾವಂತನಾದವನು ಅಂತೇಳಿ, ಆಮೇಲೆ ಇಂತಹ ಮಹಿಮನಾವಂತನಾದ ಭಗವಂತನ ಬಗ್ಗೆ ನೀವು ಈ ಕರ್ಮಗಳನ್ನು ಮಾಡಬೇಕು. ಮೊದಲು ಮಾಡಬೇಕಾಗಿದ್ದೇನು, ಮಹಿಮೆಯನ್ನು ಹೇಳೋದು. ಅದಾದ ಮೇಲೆ ಅಂತಹ ಮಹಿಮಾವಂತನಾದ ಭಗವಂತನ ಬಗ್ಗೆ ಏನು ಕರ್ಮಗಳು ಮಾಡ್ಬೇಕಂತ ಹೇಳ್ಬೇಕು. ಮೊದಲೆಲ್ಲ ಕರ್ಮ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಹೇಳಿಬಿಟ್ಟು ಅದಾಗಲೇ ಅಂತ ಕರ್ಮಗಳು ಮಾಡಕ್ಕೆ ಯಾವ ಬಗ್ಗೆ ಮಾಡ್ತಾ ಇದ್ವು ಆ ಪರಮಾತ್ಮನ ಆಮೇಲೆ ಹೇಳುದು ಪೌರ್ವಾಪರ್ವ ಅಂತ ಹೇಳ್ತಿದ್ವಲ್ವ. ಅಂದ್ರೆ ಮೊದಲು ಹೇಳಬೇಕಾಗಿದ್ದು ಆಮೇಲೆ ಹೇಳುವುದು, ಆಮೇಲೆ ಹೇಳ್ಬೇಕಾಗಿದ್ದು ಮೊದಲು ಹೇಳುವುದು. ಇಂತಹ ಒಂದು ಯಾಕೆ ಆಯ್ತು ಅದೇ ಕಾರ್ಯಕಾರಣ ರೂಪದ ಸಂಬಂಧ ಯಾವುದು ಯಾವುದು ಕಾರಣ ಮೊದಲು ಅದು ಹೇಳ್ಬೇಕು, ಆಮೇಲೆ ಇದಾಗಬೇಕಲ್ವಾ ಅಂತ ಹೇಳಿಲ್ಲ. ನಾವು ಹಾಗಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೆ. ಯಾವ ಜ್ಞಾನಕ್ಕೋಸ್ಕರವಾದರೆ ನಿವೃತ್ತ ಕರ್ಮಾನುಷ್ಠೂಪವಾದಂತಹ ಆ ಸ್ಥಾನವನ್ನು ಮೊದಲು ಹೇಳಿ ಯಾಕೆ ಇದ್ದ ಅಂದ್ರೆ ಆ ಜ್ಞಾನವನ್ನು ಪಡೆಯುವುದಕ್ಕೆ ನಮಗೆ ಮೊದಲು ನೀವು ಜ್ಞಾನ ಪಡೆಯಬೇಕಂದ್ರೆ ಏನ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಸಾಕಷ್ಟು ಸಾಧನ. ಸೊ ನೀವು ಕಾರ್ಯಕಾರಣ, ಈ ಯಾವುದೇ ಒಂದು ವಸ್ತು ನೀವು ಬರ್ಬೇಕಂದ್ರೆ ದಿಸ್ ಇಸ್ ದ ಮೀನ್ಸ್ ಆಫ್ ದಟ್, ದೆನ್ ಯು ಗೆಟ್ ದಟ್. ಕಾರ್ಯಕಾರಣ. ನೀವು ಮಣ್ಣಾದ್ಮೇಲೆ ಮಡಿಕೆ ಮೊದಲು ಬಂದ್ಬಿಟ್ಟು ಆಮೇಲೆ ಮಣ್ಣು ಬರ್ತಾ ಇಲ್ಲ. ಮಣ್ಣು ಮೊದಲು ಬರುತ್ತೆ, ಆಮೇಲೆ ಮಣ್ಣಿನಿಂದ ಮಡಿಕೆ ಆಗತ್ತೆ, ಸಾಧನೆಯಿಂದ ಜ್ಞಾನ ಬರುತ್ತೆ. ಸೊ ನಾವು ಅದಕ್ಕೆ ಸಾಧನೆ ಮೊದಲು ಹೇಳಿದ್ದಾರೆ, ಸಾಧನೆ ಬಂದ ಮೇಲೆ ಜ್ಞಾನ ಹೇಳ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಆರ್ಡರ್ ಈಸ್ ಅಪ್ರಾಪ್ರಿಯೇಟ್ ಓನ್ಲಿ. ಮೊದಲೆಲ್ಲ ಜ್ಞಾನ ಬಗ್ಗೆ ತಿಳಿಸ್ಕೊಟ್ಟು ಆಮೇಲೆ ಸಾಧನೆ ಹೇಳಿದ್ರೆ ದಟ್ ಈಸ್ ನಾಟ್ ದ ರೈಟ್ ಆರ್ಡರ್. ಸಾಧನೆ ಏನು ಹೇಳಿಬಿಟ್ಟು ಜ್ಞಾನವನ್ನು ಆಮೇಲೆ ಹೇಳ್ತಾ ಇದ್ದಾರೆ. ಸೊ ಸಾಧನೆಯಿಂದ ಜ್ಞಾನ ಬರ್ತಾರೆ ಕಾರಣ ಮೊದಲು ಸಾಧನೆ ಹೇಳಿ ಆಮೇಲೆ ಜ್ಞಾನ ಹೇಳುವುದು ಸರಿಯಾದ, ಇಟ್ಸ್ ಪ್ರಾಪರ್ ಓನ್ಲಿ, ಇಟ್ಸ್ ಅಪ್ರಾಪ್ರಿಯೇಟ್ ಅಂತ ಹೇಳಿ ಈ ಕಾರ್ಯಕಾರಣದ ಸಂಬಂಧ ಹೇಳ್ತಾ ಇದ್ದಾರೆ. ಸೊ ಅದು ಹೇಳಿದ ಮೇಲೆ ಈ ಸಂಬಂಧ ಯೋಗಂ ಯುಂಜನ್ ಸಮಗ್ರಮ್ಮೆ ಕರ್ಮ ಮತ್ತು ಧ್ಯಾನ ರೂಪಕವಾದ ಯೋಗವನ್ನು ಅನುಷ್ಠಾನ ಮಾಡ್ತಾ ಭಗವಂತನನ್ನು ಸಮಗ್ರವಾಗಿ ಹೇಗೆ ತಿಳುಕೊಳ್ಳಕ್ಕೆ ಸಾಧ್ಯವಾಗುತ್ತೋ ಅದನ್ನು ಕೇಳು ಅಂತ ಹೇಳಿ ಮತ್ತು ಪ್ರತಿಜ್ಞೆ ಮಾಡುವಂತ, ಅಂದ್ರೆ ಮೇಕಿಂಗ್ ಎ ಡಿಕ್ಲರೇಷನ್. ಸಿ ಐ ಟೋಲ್ಡ್ ಯು ಹೌ ಟು ಡೂ ದ ಸಾಧನೆ ಅಂಡ್ ಯುಟಿಲೈಸಿಂಗ್ ದೋಸ್ ಟೆಕ್ಸ್. ಸಾಧನೆಯನ್ನು ಮಾಡ್ತಾ ನೀವು ಹೇಗೆ ಜ್ಞಾನವನ್ನು ಪಡೆಯಬಹುದು ಅಂತೇಳಿ ಅದರ ಭಗವನ್ಮೆಯನ್ನು ಈ ನೆಕ್ಸ್ಟ್ 7ರಿಂದ 12 ಅಧ್ಯಾಯದ ಒಳಗೂ ನಮಗದನ್ನು ನಿರೂಪಣೆ ಮಾಡಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಇದು ಇನ್ನು ರಾಯರು ಬಹಳ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅದು ಆಮೇಲೆ ಆಚಾರ್ಯರು ಕೂಡ ಹೇಳ್ತಾರೆ ಅದ್ರ ಬಗ್ಗೆ ವಿಷಯಗಳನ್ನು. ನಾವು ಐ ಥಿಂಕ್ ಕಾನ್ಸೆಪ್ಟ್ಸ್ ತುಂಬಾ ಡೀಪ್ ಕಾನ್ಸೆಪ್ಟ್ಸ್ ಇದೆ. ಸೊ ಇಲ್ಲಿಗೆ ಇವತ್ತನ್ನು ವಿರಾಮಗೊಳಿಸಿ ಕ್ವಶನ್ ಆನ್ಸರ್ಸ್ ಇದ್ರೆ ಅದಕ್ಕೂ ಸ್ವಲ್ಪ ಸಮಯ ಕೊಡೋಣ ಅಂತ ಹೇಳಿ ಕ್ವಶನ್ ಆನ್ಸರ್ಸ್ ಇದ್ರೆ ಹೇಳಿ, ಅದಾದ್ಮೇಲೆ ನೆಕ್ಸ್ಟ್ ಬುಧವಾರ ಹರಿಕಥಾಂಸಾರ, ಗುರುವಾರ ಭಗವದ್ಗೀತೆಯ ನೆಕ್ಸ್ಟ್ ಮಾಡೋಣ. ಇವತ್ತಿಗೆ ಪ್ರಶ್ನೆಗಳಿಗಾಗಿ ಇಲ್ಲಿಗೆ ವಿರಾಮ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ.